ಹಾಸನ ಕ್ಷೇತ್ರದಲ್ಲಿ ಪ್ರಜ್ವಲ್ ರೇವಣ್ಣ ಭರ್ಜರಿ ಮತಬೇಟೆಯನ್ನ ಮುಂದುವರಿಸಿದ್ದಾರೆ. ಹೊಳೆನರಸೀಪುರದಲ್ಲಿ ಜೆಡಿಎಸ್ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಪ್ರಚಾರ ಮಾಡ್ತಾ ಇದ್ದಾರೆ. ಕಾರ್ಯಕರ್ತರ ಜೊತೆ ಮಾತನಾಡ್ತಾ ಪ್ರಜ್ವಲ್ ರೇವಣ್ಣ ಮತಯಾಚನೆ ಮಾಡಿದ್ದಾರೆ. ನಾನು ಜಿಲ್ಲೆಯಲ್ಲಿ ಸಮಗ್ರವಾಗಿ ಅಭಿವೃದ್ಧಿ ಮಾಡಿದ್ದೇನೆ, ಸುಮ್ಮನೆ ಮತ ಕೇಳ್ತಾ ಇಲ್ಲ, ಅಭಿವೃದ್ಧಿ ನೋಡಿ ಮತ ನೀಡಿ. ಪ್ರಚಾರದ ವೇಳೆ ಜೆಡಿಎಸ್ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಮತಯಾಚನೆ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಪರ ದಿನೇ ದಿನೇ ಜನರ ಒಲವು ಜಾಸ್ತಿ ಆಗ್ತಾ ಇದೆ, ಬೆಂಬಲವೂ ಕೂಡ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ವ್ಯಕ್ತವಾಗ್ತಾ ಇದೆ. ಇವತ್ತು ನಾನು ಯಾಕೆ ಮತ ಕೇಳ್ತಾ ಇದ್ದೀನಿ ಅಂದರೆ, ಇವತ್ತು ನಾನು ಸಮಗ್ರವಾಗಿ 5 ವರ್ಷದಲ್ಲಿ ಏನೇನು ಅಭಿವೃದ್ಧಿ ಮಾಡಿದ್ದೀನಿ, ಆ ಅಭಿವೃದ್ಧಿ ಮುಖಾಂತರ ನಾವು ಮತ ಕೇಳೋವಂಥ ಕೆಲಸನ ಮಾಡ್ತಾ ಇದ್ದೀವಿ. ನಾವೆಲ್ಲೋ ಒಂದು ಕಡೆ ಸುಮ್ಮನೆ ಓಟ್ ಕೊಡಿ ಅಂತ ಎಲ್ಲೂ ಹೇಳ್ಕೊಂಡು ಹೋಗ್ತಾ ಇಲ್ಲ. ನಾವು ಮಾಡಿರೋಂಥ ಕೆಲಸಗಳನ್ನ ಇವತ್ತು ಇಡೀ ಜಿಲ್ಲಾದ್ಯಂತ ಇವತ್ತು ಏನೇನು ಕೆಲಸಗಳು ಮಾಡಿದ್ದೀವಿ, ಸುಮಾರು 16,500 ಕೋಟಿ ರೂಪಾಯಿ ಅನ್ನೋದನ್ನು ತಂದಿದ್ದೀವಿ. ಅದಾದಮೇಲೆ ಪ್ಯಾಕೇಜ್ ನಂಬರ್ 3 ನಮ್ಮ ಹಾಸನದಿಂದ ಇವತ್ತು ಹೊಳೆನರಸೀಪುರ ಆಗಲೇ ಡಬಲ್ ರೋಡ್ ಆಗಿ ಇವತ್ತು ರಸ್ತೆ ನಿರ್ಮಾಣ ಆಗಿ ಅದು ಕೂಡ ಸುಮಾರು 703 ಕೋಟಿ ರೂಪಾಯಿಗೆ ಅನುದಾನ ಕೊಡಿಸಿದ್ದೀನಿ. ಈಗ ಅದಲ್ಲದೆ ಇವಾಗ ಮತ್ತೆ ಹೊಳೆನರಸೀಪುರದಿಂದ ಅಂದರೆ ನಮ್ಮ ಯಾವುದೋ ಹೊಳೆನರಸೀಪುರದಿಂದ ಬಿಳಿಕೆರೆವರೆಗೂ ಅದು 1000 ಕೋಟಿ ರೂಪಾಯಿ ಪ್ರಾಜೆಕ್ಟ್, ಅದನ್ನು ಕೂಡ ತರೋಂಥ ಕೆಲಸ ಮಾಡಿ ಆಗಲೇ ಅದು ಟೆಂಡರ್ ಪ್ರೊಸೆಸ್ಸಲ್ಲಿದೆ. ಅದಲ್ಲದೆ ನಾವು ಉಳಿಯಾರದಿಂದ ಶಾಂತಿಗ್ರಾಮದಿಂದ ಉಳಿಯಾರ ರಸ್ತೆ 1976 ಕೋಟಿ. ಇವತ್ತು ಆ ಥರ ನಮ್ಮ ಹಿರಿ ಸೇವೆಯಿಂದ ಹಾಸನ ಇರ್ಬೋದು, ಹಾಸನಿಂದ ಸಕಲೇಶ್ಪುರ ಇರ್ಬೋದು, ಇವತ್ತು ಇವನ್ನೆಲ್ಲ ತಗೊಂಡಾಗ ಆಮೇಲೆ ಅದಲ್ಲದೆ 18 ಟವರ್ಗಳು ಹಾಕ್ಸ್ಕೊಡೋಂಥ ವ್ಯವಸ್ಥೆ ಮಾಡಿದ್ದೀನಿ ಇವತ್ತು ಇಡೀ ಹಾಸನ ಜಿಲ್ಲೆಗೆ. ಇವತ್ತು 4 ಪೋಸ್ಟ್ ಆಫೀಸ್ಗಳು ಕೊಡಿಸಿದ್ದೀನಿ. ಅದಲ್ಲದೆ ಭಾಳಷ್ಟು ಇವತ್ತು ನಮ್ಮ ಆಸ್ಪತ್ರೆಗಳಿಗೆ ಅಭಿವೃದ್ಧಿ ಮಾಡೋದಕ್ಕೂ ಕೂಡ ಎಲ್ಲ ರೀತಿಯೂ ಸಮಗ್ರವಾಗಿ ದುಡ್ಡು ಕೊಡೋಂಥ ಕೆಲಸನ ಮಾಡಿದ್ದೀನಿ. ಈಗ ಸ್ಟೇಡಿಯಂಗೂ ಕೂಡ 10 ಕೋಟಿ ಕೊಡೋಂಥ ಖೇಲೋ ಭಾರತ್ ಮುಖಾಂತರ 10 ಕೋಟಿ ದುಡ್ಡು ಕೊಡೋಂಥ ಕೆಲಸನೂ ಮಾಡಿದ್ದೀವಿ. ಈ ಎಲ್ಲ ಅಭಿವೃದ್ಧಿಗಳನ್ನ ನೋಡಿಕೊಂಡು ಈಗ ಅದಲ್ಲದೆ ಇನ್ನೊಂದು ಮುಖ್ಯವಾಗಿ ಹೇಳಬೇಕು ಅಂದರೆ, ಹಾಸನ ಟು ಬೇಲೂರು ಟು ಆದಿಹಳ್ಳಿ ಟು ಇವತ್ತು ನಾನು ಯಾಕೆ ಮತ ಕೇಳ್ತಾ ಇದ್ದೀನಿ ಅಂದರೆ, ಇವತ್ತು ನಾನು ಸಮಗ್ರವಾಗಿ 5 ವರ್ಷದಲ್ಲಿ ಏನೇನು ಅಭಿವೃದ್ಧಿ ಎಸೆದು ಪ್ರಜ್ವಲ್ ರೇವಣ್ಣ ಅವರು ತಮ್ಮ ಪ್ರೋಗ್ರೆಸ್ ಕಾರ್ಡನ್ನು ಜನರ ಮುಂದೆ ಇಟ್ಟಿದ್ದಾರೆ. ಕಳೆದ 5 ವರ್ಷಗಳಲ್ಲಿ ಹಾಸನ ಜಿಲ್ಲೆಯ ಸಂಸದನಾಗಿ ಏನೆಲ್ಲ ಕೆಲಸ ಮಾಡಿದ್ದೇನೆ ಅನ್ನೋದನ್ನು ಬಿಚ್ಚಿಟ್ಟಿದ್ದಾರೆ. ಅನೇಕ ಕಾಮಗಾರಿಗಳ ಮೂಲಕ ಒಟ್ಟು 1700 ಕೋಟಿಯನ್ನು ಹಾಸನ ಜಿಲ್ಲೆಗೆ ತರುವ ಮೂಲಕ ಹಾಸನ ಜನರ ಜಿಲ್ಲೆಯ ಜೊತೆಗೆ ನಾನಿದ್ದೇನೆ, ಅದಕ್ಕಾಗಿ ನಾನು ಓಟ್ ಕೇಳ್ತಾ ಇದ್ದೇನೆ, ಜನ ನನ್ನನ್ನು ಬೆಂಬಲಿಸ್ತಾ ಇದ್ದಾರೆ, ಈ ಬಾರಿಯೂ ಕೂಡ ಗೆಲುವು ನಂದೇ ಎನ್ನುವ ವಿಶ್ವಾಸದಲ್ಲಿ ಮುಂದುವರಿತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ.